ಈ ಸಿನಿಮಾದಲ್ಲಿ ಬರೋ BGM ಮಹೇಶ್ ಬಾಬು ಸಿನಿಮಾದಿಂದ ಕದ್ದಿದ್ದಾರೆ. ಮುಂದೆ ಕಾಪಿರೈಟ್ ಪ್ರಾಬ್ಲಮ್ ಆಗ್ಬೋದು ಅನ್ಸತ್ತೆ. ಅದೇನಂತ ಲಾಸ್ಟಿಗೆ ಹೇಳ್ತೀನಿ. ಯೂಶ್ವಲಿ ನಾನು ಸಿನಿಮಾ ನೋಡಿದ್ಮೇಲೆ ಬೈಕಲ್ಲಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ಇಂಟ್ರೊಡಕ್ಷನ್ ಪಾರ್ಟ್ನ ಮೈಂಡಲ್ಲೇ ರೆಡಿ ಮಾಡ್ಕೊಳ್ತೀನಿ. ಧಮಾಲ್ 4 ನೋಡಿದ್ಮೇಲೆ ಏನು ಬರಿಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಧಮಾಲ್ 1, 2, 3, 4ದು IMDb ರೇಟಿಂಗ್ ನೋಡಿದೆ. ಧಮಾಲ್ 4ದು 7.1 ಇತ್ತು. 2 ಮತ್ತೆ 3ದು 4 ಇತ್ತು. ಕನ್ಫ್ಯೂಸ್ ಆಗ್ಬಿಟ್ಟೆ. ಅದಕ್ಕೆ ಇಂಟ್ರೊಡಕ್ಷನ್ ಪಾರ್ಟ್ನ ಸ್ಕಿಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಡೈರೆಕ್ಟು ಸ್ಟೋರಿಗೆ ಬರೋಕ್ಕೂ ಮುಂಚೆ ಥಿಯೇಟರಲ್ಲಿ ಯಂಗ್ ಕಪಲ್ಸ್ ಇದ್ರು. ಮತ್ತೆ ಒಬ್ಬ 40 ವರ್ಷದವನಿದ್ದ. ಇವ್ರ ಬಗ್ಗೆ ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ನಮಸ್ಕಾರ ಕರುನಾಡಿಗೆ. ನಮ್ಮ ಕತೆ ನಿಮ್ಮ ಜೊತೆಗೆ ಸ್ವಾಗತ. ಸ್ಟೋರಿ ಲೈನ್: 3 ಫ್ಯಾಮಿಲಿಯವರು ದುರಾಸೆ ಪಟ್ಟು ಸುಮಾರು 150 ವರ್ಷಗಳ ಹಿಂದೆ ಕಾಣೆಯಾಗಿದ್ದ ನಿಧಿನ ಹುಡ್ಕೋಕ್ ಹೋಗಿ ಯಾವ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಾಗತ್ತೆ ಅನ್ನೋದೇ ಸ್ಟೋರಿ. ಜಾನರ್ ಅಡ್ವೆಂಚರಸ್ ಕಾಮಿಡಿ, ಬಟ್ ಅಡ್ವೆಂಚರ್ಗಿಂತ ಕಾಮಿಡಿ ಡಾಮಿನೇಟ್ ಮಾಡ್ತು. ಸ್ಕ್ರೀನ್ ಪ್ಲೇ ಲೀನಿಯರ್ ಪ್ಲಾಟು ಅಷ್ಟೊಂದು ಗ್ರಿಪ್ಪಿಂಗ್ ಇರಲಿಲ್ಲ. ಓನ್ಲಿ 10 ಔಟ್ ಆಫ್ 100 ಟೆಕ್ನಿಕ್ಸ್ನ ಯೂಸ್ ಮಾಡಿದ್ದಾರೆ ಅಷ್ಟೇ. ಬಟ್ ಅಡ್ವೆಂಚರಸ್ ಕಡೆಗೆ ಸ್ಕ್ರಿಪ್ಟ್ ವರ್ಕ್ ಮಾಡಿದ್ರೆ ತುಂಬಾ ಬೆಟರ್ ಆಗೋದು. ಸೀನ್ಸ್ ರೈಟಿಂಗ್ ಪಾರ್ಟಲ್ಲಿ ತುಂಬಾ ವೀಕ್ ಅನ್ಸಿದ್ದು ಇದೇನೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ 3 ಫ್ಯಾಮಿಲಿಗೂ ಒಂದೊಂದೊಂದೊಂದು ಸೀನ್ ಬರ್ತಾ ಹೋಗುತ್ತೆ. ಆ ಸೀನಲ್ಲಿ ಫೋರ್ಸಿಬಲಿ ತುರುಕಿರೋ ಕಾನ್ಫ್ಲಿಕ್ಟ್ಸು. ಈ ತರ ಯಾಕಾಗತ್ತೆ ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ರೈಟರ್ಸ್ ಬ್ಲಾಕ್ ಅಂತ ಆಗತ್ತೆ. ಏನ್ ಬರಿಬೇಕು ಅಂತ ರೈಟರ್ಸಿಗೆ ಗೊತ್ತಾಗಲ್ಲ. ಅದನ್ನ ಪಂಟ್ರ ರೈಟರ್ಸ್ ಮಾತ್ರ ಓವರ್ಕಮ್ ಮಾಡ್ಕೊಂತಾರೆ. ಅವಾಗ ಏನಾಗತ್ತೆ ಅಂದ್ರೆ ಸ್ಟೋರಿ ಮುಂದಕ್ಕೆ ಹೋಗಲ್ಲ. ಡೈಲಾಗ್ಸ್: ರಿತೇಶ್ ದೇಶ್ಮುಖ್ ಅವರು ಲೋಕಲ್ ಹಿಂದಿ ಸ್ಲ್ಯಾಂಗ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಅದು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಅನಿಸ್ತು. ಬೇರೆಯವ್ರ ಡೈಲಾಗ್ಸಿಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಲ್ಲ ಅನಿಸ್ತು. ಕ್ಯಾರೆಕ್ಟರ್ ಆರ್ಕ್: ಇಂಡಿವಿಜುವಲ್ ಆರ್ಕ್ ಇಂತ ದುರಾಸೆ ಇರೋ 3 ಫ್ಯಾಮಿಲಿಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಕೊಟ್ಟಿರೋದು ಪರ್ಸ್ನಲಿ ಇಷ್ಟ ಆಯ್ತು. ಈ ವಿಡಿಯೋ ಫುಲ್ ನೋಡಿದ್ಮೇಲೆ ಯಾರು ಈ ತರ ರಿವ್ಯೂ ಮಾಡಿಲ್ಲ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಪರ್ಫಾರ್ಮೆನ್ಸ್: ಜವೀದ್ ಜಫ್ರಿಗೆ ಪರ್ಫಾರ್ಮ್ ಮಾಡೋಕೆ ಸ್ಪೇಸ್ ಸಿಕ್ಕಿದ್ನ ಸಖತ್ತಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಇನ್ನು ರಿತೇಶ್ ದೇಶ್ಮುಖ್ ಲಿಟ್ರಲಿ ಡೈಲಾಗ್ ಡೆಲಿವರಿಗೆ ಹಾಕಿರೋ ಎಫರ್ಟ್ಸ್ ನ ಅಪ್ರಿಶಿಯೇಟ್ ಮಾಡಲೇಬೇಕು. ರೇಸ್ ಗುರಮ್ ಅಲ್ಲಿ ರವಿ ಕಿಶನ್ ಆಕ್ಟಿಂಗ್ ನೋಡಿ ಫಿದಾ ಆಗಿದ್ದೆ. ಬಟ್ ಇಲ್ಲಿ ಪರ್ಫಾರ್ಮ್ ಮಾಡೋಕೆ ಸ್ಪೇಸ್ ಇರಲಿಲ್ಲ. ಇನ್ನುಳಿದಂತೆ ಅಜಯ್ ದೇವ್ಗನ್, ಅರ್ಷದ್, ಇಶಾ ಅವ್ರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಡೈರೆಕ್ಷನ್, ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಒಂದು BGM ಸೀನ್ ನ ಎಲಿವೇಟ್ ಮಾಡೋಕೆ ಅವಾಗ ಬರ್ತಾನೆ ಇರತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲೋ ಕೇಳಿದೀನಿ ಅನ್ಸ್ತಾ ಇತ್ತು. ಆಮೇಲೆ ಗೊತ್ತಾಯ್ತು ಇದು ಮಹೇಶ್ ಬಾಬು ಬಿಸ್ನೆಸ್ ಮ್ಯಾನ್ ಮೂವಿದು ಅಂತ. ಪಿಲ್ಲ ಚಾವ್ ಅಂತ ಸಾಂಗ್ ಇದೆ, ಬೇಕಾದ್ರೆ ಟೈಪ್ ಮಾಡಿ ಗೊತ್ತಾಗತ್ತೆ. ಅದೇ ಸಾಂಗ್ ಟ್ಯೂನ್ ನ ಒಂದು ಚೂರು ಚೇಂಜ್ ಮಾಡ್ದಲೆ ಯೂಸ್ ಮಾಡಿದ್ದಾರೆ. ಮೇ ಬಿ ಮೊದಲೇ ದುಡ್ಡು ಕೊಟ್ಟು ರೈಟ್ಸ್ ತಗೊಂಡಿದಾರಾ ಗೊತ್ತಿಲ್ಲ. ಬಟ್ ತಗೊಂಡಿಲ್ಲ ಅಂದ್ರೆ ಮಾತ್ರ ಗ್ಯಾರಂಟಿ ಕಾಪಿ ರೈಟ್ಸ್ ಇಶ್ಯೂ ಆಗತ್ತೆ. ಪ್ರಾಬ್ಲಮ್ ಏರಿಯಾಸ್: ಫಸ್ಟ್ ಆಫ್ ಆಲ್ ನಿಧಿ ಹುಡ್ಕೋ ಸ್ಟೋರಿ OB ರಾಯನ್ ಕಾಲದ್ದು. ನ್ಯೂ ಎಲಿಮೆಂಟ್ಸ್ ಅಂತ ಯಾವುದೂ ಇರಲಿಲ್ಲ. ಸ್ಕ್ರೀನ್ ಪ್ಲೇಲಿ 3 ಫ್ಯಾಮಿಲಿಗೂ ಒಂದೊಂದೊಂದು ಸೀನ್ಸ್ ಅಂತ ಬರ್ದಂಗಿತ್ತು. ಮತ್ತೆ ಈ 3 ಫ್ಯಾಮಿಲಿಯವರು ಇಂಟರ್ವಲ್ ಕ್ಲೈಮ್ಯಾಕ್ಸ್ ಬಿಟ್ರೆ ಎಲ್ಲೂ ಮೀಟ್ ಆಗಲ್ಲ. ಸ್ವಲ್ಪ ಕ್ಯಾರೆಕ್ಟರ್ಸ್ಗೆ ಪೇ ಆಫೇ ಸಿಕ್ಕಿಲ್ಲ. ಅಡ್ವೆಂಚರ್ ಜಾನರ್ ಅಂತ ಫೀಲೇ ಆಗ್ಲಿಲ್ಲ. ಅಜಯ್ ದೇವ್ಗನ್ ಕ್ಯಾರೆಕ್ಟರು ಫಸ್ಟ್ ಟೈಮ್ ಅವನ್ ಲವ್ ಮಾಡ್ತಿರೋ ಫ್ಯಾಮಿಲಿ ಮೆಂಬರ್ಸ್ನ ಮೀಟ್ ಆದಾಗ ಗೋಸ್ಟ್ ಅಂತ ಕಾಮಿಡಿಗೆ 10 ನಿಮಿಷ ಡ್ರ್ಯಾಗ್ ಮಾಡಿದ್ರು. ಅದು ಸ್ಟೋರಿಗೆ ಸಂಬಂಧನೇ ಇಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಬರೋ ಟೈಗರು, ಕ್ರೊಕೊಡೈಲ್, ಸ್ನೇಕ್ ಸೀನ್ಸ್ ಇಂದ ಅಥೆಂಟಿಕ್ ಕಾಮಿಡಿ ಕ್ರಿಯೇಟ್ ಆಗ್ಲಿಲ್ಲ. ಹೇಳ್ತಾ ಹೋದ್ರೆ ಲಿಸ್ಟ್ ಇನ್ನೂ ತುಂಬಾ ಹೋಗತ್ತೆ. ಅದಕ್ಕೆ 40 ವರ್ಷದವನು ಇಂಟರ್ವಲ್ ಬ್ಲಾಕ್ ಆದ್ಮೇಲೆ ಥಿಯೇಟರಿಗೆ ವಾಪಸ್ಸೇ ಬರಲಿಲ್ಲ. ಯಂಗ್ ಕಪಲ್ಸು ಕಾರ್ನರ್ ಸೀಟ್ ನ ಬುಕ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆ ಸಿನಿಮಾ ಹೌಸ್ಫುಲ್ಲಾ ಅಥವಾ ಖಾಲಿ ಇತ್ತಾ ಅಂತ ಕಮೆಂಟ್ ಮಾಡಿ. ಸೊ ಫೈನಲ್ ರೇಟಿಂಗ್ 3.25 ಔಟ್ ಆಫ್ 5. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.